ನನಗನ್ಸಿದ್ದು ಒಬ್ಬರನ್ನ ಇಷ್ಟು ಅನ್ಕಂಡೀಷ್ನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ. ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್. ಓ ಮೈ ಗಾಡ್, ಅನ್ಕಂಡೀಷ್ನಲ್ ಪ್ರೀತಿ ಅಂದರೆ ಏನು? ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ, ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ. ನಾನು ಹಿಂಗೊಬ್ಬರು ಪ್ರೀತಿಸೋಕ್ಕೆ ಸಾಧ್ಯನಾ ಅಂತಲೇ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ. ಯಾವುದು ಪಾಯಿಂಟಲ್ಲಿ ನಂಗೆ ಅನಿಸ್ತು ಅಂದರೆ ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಪೊಸೆಸಿವ್ ಪ್ರೀತಿನ, ಅಯ್ಯೋ ದೇವ್ರೆ ಅಂತ. ಓವರಾಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿಸಿ ಅಂತ ಜನರಿಗೆ ತಟ್ಟಿ ಹೇಳ್ತಾರೆ. ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ನನಗನ್ನಿಸ್ತು. ಆ್ಯಂಡ್ ವೆರಿ ಗುಡ್ ವಾಚ್, ಒಂಥರ ಫೀಲ್ ಗುಡ್ ಸಿನಿಮಾ ಅಂತ ಅನಿಸ್ತು. ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ, ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಹೌದಾ, ಓಕೆ. ಈ HIV ಅನ್ನೋದು ಎಲ್ಲರೂ ತುಂಬ ಹೆದರ್ಕೋತಾರೆ ಆ ಒಂದು ಕಾಯಿಲೆ ಬಗ್ಗೆ. ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಇದೆ. ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಅದು ಕ್ಯೂರ್ ಸಹ ಆಗುತ್ತೆ. ಆ್ಯಂಡ್ ಅದು ನಂಗೆ ಗೊತ್ತಿಲ್ಲ ಎಷ್ಟುವರೆಗೂ ಹೇಳ್ಬೋದು ಅಂತ, ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ವಾಚ್. ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ. ಇವ್ರು ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ. ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಆಗಿರಲಿ, ತಂದೆ ತಾಯಿಯ ಪ್ರೀತಿ ಆಗಿರಲಿ, ನೇಬರ್ಸ್ ಪ್ರೀತಿ ಆಗಿರಲಿ, ಮಗಳು ತಂದೆನ ಪ್ರೀತಿ ಮಾಡೋದಿರಲಿ, ಅಮ್ಮನ ಪ್ರೀತಿ ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್. ಒಂದು ಮನೆಯಲ್ಲಿ ಯಾರು ಹೇಗೆ ಪ್ರೀತಿ ಮಾಡ್ತಾರೆ, ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ. ಆ್ಯಂಡ್ ಲೈಕ್ ಶಿ ಸೈಡ್, ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಹೇಗೆ ನಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಸ್ ಅಂತ. ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡಲ್ಲ. ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು. ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಎಲ್ಲರೂ ಅವರವರ ಪಾತ್ರ ತುಂಬ ಜಸ್ಟಿಸ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್, ಎಂಟರ್ಟೈನಿಂಗ್ ಫಾರ್ ಶೋರ್. ಸೊ ನೀವೆಲ್ಲರೂ ಬಂದು ಲವ್ಲಿನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಐ ಶುಡ್ ಮೆನ್ಷನ್ ಒನ್ ಮೋರ್ ಥಿಂಗ್, ಲವ್ಲಿಲಿ ನೀವು ಬ್ರೂಸ್ಲಿ ಥರ ಫೈಟ್ಸ್ ನೋಡ್ಬೋದು. ಓ ಮೈ ಗಾಡ್ ಸರ್, ಇನ್ನೊಂದು ಮಜಾ ಏನಂದರೆ ಲವ್ಲಿ ಈಸ್ ಶಾರ್ಟ್ ಮೋಸ್ಟ್ಲಿ ಇನ್ ಕರಾವಳ್ಳಿ. ಆ್ಯಂಡ್ ಆಲ್ಸೋ ಎಷ್ಟು ತುಂಬ ರಗಡ್ ಮನುಷ್ಯ, ಎಂಥ ರಫ್ ಆ್ಯಂಡ್ ಟಫ್ ಮನುಷ್ಯ ಇದ್ರೂ ಪ್ರೀತಿ ಎಂಥವ್ರನ್ನೂ ಕರಗಿಸ್ಬಿಡುತ್ತೆ ಅನ್ನೋದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಎಸ್.